ಪ್ಲೀಸ್ ಅಪ್ಪ. ಸಪ್ತಮಿ ಹೋಗಿ ಇಷ್ಟೊತ್ತಾಯ್ತು. ಅಪ್ಪ ಮಗಳು ಅದೇನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನಾದ್ರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಪ್ಪ, ಏನ್ ಮಾಡೋದೀಗ? ಅಪ್ಪ ಪ್ಲೀಸ್. ಅಪ್ಪ ಕಿಟಿ, ನಮ್ರತ, ಎಲ್ಲಿದ್ರು ಎಲ್ಲ? ಹಾ, ಬಂದ್ರಾ? ನೀವಿಬ್ರು ರೆಡಿನಾ? ರೆಡಿ ಅಪ್ಪ. ಹಾ. ಹಾ, ಸಪ್ತಮಿ, ಹೊರಡೋಣ? ಭಾಮ, ಹಾ ರೀ. ಅಳಿಯಂದ್ರ ಮನೇಲಿ ತಾಳಿ ಶಾಸ್ತ್ರ ಇದೆ. ಅದಕ್ಕೆ ನಾವೆಲ್ಲರೂ ಹೋಗ್ಬಿಟ್ಟು ನೀನು ಬಾ. ನಾನು ಯಾವಾಗ್ಲೂ ರೆಡಿ ಇದ್ದೀನ್ರಿ. ನಡೀರಿ ಹೋಗೋಣ. ಒಂದ್ ನಿಮಿಷ ನೋಡು, ಅವತ್ತು ಬಟ್ಟೆ ಅಂಗಡಿನಲ್ಲಿ ಮಾಡಿದ್ಯಲ್ಲ, ದಿಮಾಕಿನ ಮಾತುಗಳನ್ನೆಲ್ಲ ಆಡಂಗಿಲ್ಲ, ಯೋಗ್ಯತೆ ಇದೆಯಾ ಅಂತ. ಆ ಥರ ಎಲ್ಲ ನಾನು ಯಾಕ್ರಿ ಮಾತಾಡ್ಲಿ? ಎಷ್ಟು ಸೈಲೆಂಟ್ ಆಗಿರ್ತೀನಿ ಅಂತ ನೀವೇ ನೋಡ್ತಾ ಇರಿ. ಸಪ್ತಮಿ, ನಡಿ ಹೋಗೋಣ. ನಮ್ರತ, ಕಿಟ್ಟಿ, ಬನ್ರ ಹೋಗೋಣ. ಅಪ್ಪ ಥ್ಯಾಂಕ್ ಯು ಸೋ ಮಚ್. ನೀನು ಸಂತೋಷವಾಗಿದ್ರೆ ನನಗಷ್ಟೇ ಸಾಕಮ್ಮ ಸಪ್ತಮಿ. ನೀನು ಖುಷಿನಾ? ಸಿಕ್ಕಾಪಟ್ಟೆ ಖುಷಿ ಅಪ್ಪ. ನಡಿ. ಸಮಯ ಬಾಬಾ ಬಾಬಾ, ಚೆನ್ನಾಗಿದ್ಯಾ? ಹೆಂಗೆ ಕಾಣಿಸ್ತೀನೋ? ಲೋ ಮಗ, ಇವತ್ತಿರೋದು ತಾಳಿ ಶಾಸ್ತ್ರ, ತಾಳಿ ಕಟ್ಟೋ ಶಾಸ್ತ್ರ ಅಲ್ಲ. ಅದಕ್ಕಿನ್ನೂ ಟೈಮ್ ಇದೆ ಕಣ. ಏಯ್ ಕಳ್ಸೊಮ್ಮೆ, ಸಪ್ತಮಿ ಬರ್ತಿಲ್ವಾ? ಅವಳ ಮುಂದೆ ಹೆಂಗೆ ಇರೋಕ್ಕಾಗುತ್ತಾ? ಅದಕ್ಕೆ ಸ್ವಲ್ಪ ಡಿಸೆಂಟಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಹೆಂಗೆ ಒಳ್ಳೆ ಹಂಗೆ ರಾಜ್ಕುಮಾರ್ ಥರ ಕಾಣಿಸ್ತಿಲ್ವೇನಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ ಬಿಡು. ಏಯ್ ಹೊಟ್ಟೆವ್ರಿ ನಿಂಗೆ, ಸ್ಟೊಮಕ್ ಬರ್ನಿಂಗು. ಅದಕ್ಕೆ ಹಿಂಗೆ ಹೇಳ್ತಿದ್ಯಾ? ಕಳ್ಸೊಮ್ಮೆ, ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅಣ್ಣ ಅದಕ್ಕೆ ಮನೆಯವರೆಲ್ಲ ಬರ್ತಿದಾರಂತೆ. ಅಪ್ಪ ನಿಮ್ಮನ್ನ ಬೇಗ ಕೇಳಕ್ ಬರಕ್ ಹೇಳಿದ್ರು. ಬರ್ತೀನಿ, ಹೋಗು. ಹಾ. ಶ್ರೀಮಂತು, ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಏನಾಯ್ತಪ್ಪ? ಮಂದಾರ ತಾಳಿ ಶಾಸ್ತ್ರಕ್ಕೆ ಬರಬಾರ್ದು ಅಂತ ಮಂಜರಿ ಅವಳನ್ನ ರೂಮಲ್ಲೇ ಕೂಡ ಹಾಕಿದಾಳಂತೆ. ಎಷ್ಟೇ ಕೇಳ್ಕೊಂಡ್ರು ಮಂಜರಿ ಡೋರ್ ಓಪನ್ ಮಾಡದೆ ಹಿಂಸೆ ಕೊಡ್ತಾ ಇದ್ದಾಳಂತೆ ಶ್ರೀಮಂತು. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಮಂದಾರ ಈಗಷ್ಟೇ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿದ್ಲು. ಯೋಗರಾಜು, ಮಂಜರಿ, ವಾಸಂತಿ 3 ಜನ ಸೇರ್ಕೊಂಡು ಈ ರೀತಿ ಪ್ಲಾನ್ ಮಾಡಿ ಅವಳನ್ನ ಕೂಡ ಹಾಕಿರ್ಬೇಕು. ನಮ್ಮ ಮನೆಗೆ ನಡೆಯೋ ಯಾವುದೇ ಶಾಸ್ತ್ರಕ್ಕೂ ಅವಳು ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಇರಬೇಕು. ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಲೇಬೇಕು ಕಣೋ ಶ್ರೀಮಂತು. ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ ಅಂತ ಅವ್ರು ಇಷ್ಟ ಬಂದಾಗ ಆಡ್ತಾ ಇದ್ದಾರೆ. ಆದರೆ ಇನ್ಮೇಲೆ ನಾನು ಸುಮ್ಮನೆ ಇರಲ್ಲ. ಹೋಗಿ ಅವ್ರಿಗೆ ಹಿಡಿದಿರೋ ಗ್ರಾಚಾರ ಎಲ್ಲ ಬಿಡಿಸಿ ಮಂದಾರನ ಜೊತೆಲೆ ಕರ್ಕೊಂಡು ಬರ್ತೀನಿ. ಹೌದು ನಾಗರಾಜು,
ನಾನು ಬರ್ತೀನಿ ನಡಿ. ಆ ಯೋಗರಾಜು ಮಂಜರಿ ಆಡ್ತಾ ಇರೋ ಆಟಕ್ಕೆ ಇವತ್ತೊಂದು ಗತಿ ಕಾಣಿಸ್ಲೇಬೇಕು. ಬಾಮ್ಮ ಹೋಗೋಣ. ಅಪ್ಪ ಅಜ್ಜಿ ಒಂದು ನಿಮಿಷ, ಇಬ್ರು ಸುಮ್ಮನೆ ಇರ್ತೀರಾ? ಯಾಕೋ? ಅಲ್ಲ ಅಜ್ಜಿ, ಇದು ಅವ್ರ ಮನೆ ವಿಚಾರ. ಅವ್ರ ಮನೆ ವಿಚಾರಕ್ಕೆ ನೀವೇ ತಲಾಕಕ್ಕೆ ಹೋಗ್ತಿದ್ದೀರಾ? ಬಿಟ್ಬಿಡಿ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೇನಕ್ಕೆ? ಹಾಗೆಲ್ಲ ಬಿಟ್ಬಿಡಕ್ ಆಗೋದಿಲ್ಲ ಶ್ರೀಮಂತು. ಯಾಕೋ ಪ್ರತಿ ಶಾಸ್ತ್ರಕ್ಕೂ ನಿಮ್ಮ ಚಿಕ್ಕ ಸೊಸೆ ಇರಲೇಬೇಕಾ? ಶ್ರೀಮಂತು, ನೀನು ಸೀರಿಯಸ್ ಆಗಿ ಹೇಳಿದ್ರು ಸರಿ, ತಮಾಷೆಗೆ ಹೇಳಿದ್ರು ಸರಿ, ವಿಷಯ ಇಷ್ಟೇ. ನಿನ್ನ ಮದುವೆಗೆ ನಡೆಯುವ ಎಲ್ಲ ಶಾಸ್ತ್ರಕ್ಕೆ ಮಂದಾರ ಇರಲೇಬೇಕು. ಅವಳೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ಯಾಕೆ ಅಂದರೆ ಅವಳೇ ನಿನ್ನ ಸಾಕಿ ತಾಯಿ. ಮಂದಾರ ತಾಯಿ ಸ್ಥಾನದಲ್ಲಿ ನಿಂತು ಈ ಮದುವೆನ ಅದ್ದೂರಿಯಾಗಿ ನಡ್ಸ್ಕೊಡ್ಲೇಬೇಕು ಶ್ರೀಮಂತು. ಅದಕ್ಕೆ ನಾನು ಅಮ್ಮ ಹೋಗಿ ಮಂದಾರನ ಕರ್ಕೊಂಡು ಬರ್ತೀವಿ. ಮಾತೆಲ್ಲ ಕೇಳ್ತೀವಿ, ಇಲ್ಲ ಜಗಳ ಆದ್ರೂ ಸರಿ, ಮಂದಾರನ ಕರ್ಕೊಂಡೇ ಬರ್ತೀವಿ. ನಡಿ ನಾಗರಾಜು. ಮಗ, ಅವ್ರು ಜಗಳ ಆಡ್ದಂತೂ ಗ್ಯಾರಂಟಿ. ತಡಿಯೋ. ಅಪ್ಪ ಅಜ್ಜಿ ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ಶ್ರೀಮಂತು, ನೀವಿಬ್ರು ಮನೆಗೆ ಹೋಗಬೇಡಿ. ನಾವು ಹೋಗಿಲ್ಲ ಅಂದರೆ ನೀನು ಹೋಗಿ ಮಂದಾರನ ಕರ್ಕೊಂಡು ಬರ್ತೀಯಾ? ನಾನು ಹೋಗಲ್ಲ, ನೀವು ಹೋಗಬೇಡಿ. ಚಿಕ್ಕಿನ ರೂಮಿಂದ ಆಚೆ ಕರ್ಕೊಂಡ್ ಬರೋದು ಹೇಗ್ ಮತ್ತೆ? ಆಚೆ ಬರಲಿಲ್ಲ ಅಂದರೆ ತಾಳಿ ಶಾಸ್ತ್ರಕ್ಕೆ ಹೇಗಪ್ಪ ಬರ್ತಾಳೆ? ಮಂದಾರ ಇಲ್ಲದೆ ಹೋದ್ರೆ ಈ ಶಾಸ್ತ್ರಗಳು ಮಾಡೋದೇ ಬೇಡ. ಈ ತಾಳಿ ಶಾಸ್ತ್ರನೂ ನಡೆಯುತ್ತೆ, ಚಿಕ್ಕಿನೂ ಆಚೆ ಬರ್ತಾರೆ. ಮಂಜರಿನೇ ಚಿಕ್ಕಿನ ಆಚೆ ಕರ್ಕೊಬರೋ ಥರ ನಾನು ಮಾಡ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನು ಐಡಿಯಾ ಶ್ರೀಮಂತು? ಸಿಂಪಲ್ ಐಡಿಯಾ. ಚಿಕ್ಕಿಗೆ ಫೋನ್ ಮಾಡಿ ಅವ್ರ ಫೋನಿಂದ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡೋದಕ್ಕೆ ಹೇಳಿ. ಪೊಲೀಸ್ಗಾ? ಹಾಂ, ಪೊಲೀಸ್ಗೇನೆ. ಪೊಲೀಸ್ ಹತ್ರ ನನ್ನ ಮಗಳು ನನ್ನ ರೂಮಲ್ಲಿ ಕೂಡ ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದಾಳೆ, ನನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡ್ತಿಲ್ಲ, ತುಂಬ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ನಾಟಕ ಮಾಡೋದಕ್ಕೆ ಹೇಳಿ. ಹೇಳಿದ್ರೆ ಪೊಲೀಸೇ ಮನೆಗೆ ಬಂದು ಎಲ್ರಿಗೂ ಒದ್ದು ಬುದ್ಧಿ ಕಲಿಸ್ತಾರೆ. ಚಿಕ್ಕಿನೂ ತಾಳಿಶಾಸ್ತ್ರಕ್ಕೆ ಬರೋ ಥರ ಮಾಡ್ತಾರೆ. ಹೆಂಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ. ಐಡಿಯಾ ಚೆನ್ನಾಗಿದ್ರೆ ಸಾಲದು, ಎಕ್ಸಿಕ್ಯೂಷನ್ ಮಾಡಬೇಕಪ್ಪ. ಹೋಗಿ ಈಗಲೇ ಚಿಕ್ಕಿಗೆ ಕಾಲ್ ಮಾಡಿ. ಸರಿ ಶ್ರೀಮಂತು, ಈಗಲೇ ಹೋಗಿ ಮಂದಾರನ್ ಕಾಲ್ ಮಾಡ್ತೀನಿ. ಬಾಮ. ಮಗ, ಸೂಪರ್ ಐಡಿಯಾ. ಏನೋ ತಲೆ ನಿಂದು. ಹೆಂಗೆ? ಯೋಗು, ಆ ಶ್ರೀಮಂತನ್ ಮನೆಯಲ್ಲಿ ನಡೀತಾ ಇರೋ ಶಾಸ್ತ್ರಗಳಿಗೆ ಈ ಮಂದಾರ ಹೋಗಿಲ್ಲ ಅಂತ ಆ ಮನೆಯವರೆಲ್ಲ ಇಲ್ಲಿಗೆ ಬಂದ್ರೂ ಬರ್ಬೋದು. ಆಗ ನೀನು ಯಾರ ಮುಖ ಮೂತಿನೂ ನೋಡ್ದಲ್ಲೇ ಒಬ್ರೊಬ್ರಿಗೂ ಸರಿಯಾಗಿ ಕೊಟ್ಟು ಕಳ್ಸು.